ಗುತ್ತಿಗೆದಾರನ ಆಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ಮುನಿರತ್ನ ಅವರಿಗೆ ಬಾಯಿಗೆ ಲಗಾಮೇ ಇಲ್ಲ ಅನ್ಸುತ್ತೆ, ಲಂಗು ಲಗಾಮ್ ಇಲ್ಲದೆ ಆ ಆಡಿಯೋದಲ್ಲಿ ಮಾತಾಡಿದ್ದಾರೆ. ಆಡಿಯೋ ವೈರಲ್ ಆಗಿದೆ. ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗಾಗಲೇ ಎರಡು ಎಫ್ಐಆರ್ ದಾಖಲಾಗಿರುವಂತದ್ದು ಮುನಿರತ್ನ ವಿರುದ್ಧ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಶಾಸಕ ಮುನಿರತ್ನ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮುನಿರತ್ನ ನಾಪತ್ತೆ ಆಗಿರುವಂತದ್ದು. ಬಿಜೆಪಿ ಶಾಸಕ ಮುನಿರತ್ನಗಾಗಿ ಪೊಲೀಸರಿಂದ ಭರ್ಜರಿ ಶೋಧ ಕಾರ್ಯ ನಡೆದಿದೆ. ಮುನಿರತ್ನ ನಿವಾಸಕ್ಕೆ ತೆರಳಿದ್ದಾರೆ ಪೊಲೀಸರು. ಮುನಿರತ್ನ ನಿವಾಸಕ್ಕೆ ಒಂದು ಕೆಎಸ್ಆರ್ಪಿ ತುಕಡಿ ಹಾಕಿ ಸ್ಥಳೀಯ ಪೊಲೀಸರಿಂದ ಭದ್ರತೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಬಿಬಿಎಂಪಿ ಗುತ್ತಿಗೆದಾರನಿಗೆ ಮುನಿರತ್ನ ಬೆದರಿಕೆ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಇತ್ತ ಬಿಜೆಪಿ ಶಾಸಕ ಮುನಿರತ್ನ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಉಪ್ಪು ತಿಂದವರು ನೀರು ಕುಡಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಪೊಲೀಸ್ ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. 2 ಸಪರೇಟ್ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಶಾಸಕ ಮುನಿರತ್ನ ಎಸ್ಕೇಪ್ ಆಗಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಮುನಿರತ್ನ ನಾಪತ್ತೆ ಆಗಿರುವಂತದ್ದು. ಅಧಿಕಾರ ಅಹಂ ನೆತ್ತಿಗೇರಿದಾಗ ಕೆಲವೊಬ್ಬರಿಗೆ ಆ ರೀತಿ ಮಾತಾಡಬೇಕು ಅಂತ ಅನ್ಸುತ್ತೆ. ಬಟ್ ಈಗ ಕಾನೂನು ಸುವ್ಯವಸ್ಥೆ ಬಹಳ ಅಂದ್ರೆ ಬಹಳ ಭದ್ರವಾಗಿದೆ. ಯಾರು ನ್ಯಾಯದ ವಿರುದ್ಧ ಹೋಗ್ತಾರೋ ಅವರು ದಂಡವನ್ನ ತೆರಲೇಬೇಕಾಗುತ್ತೆ. ಈ ಹಿಂದೆ ಇತ್ತೇನೋ ಗೊತ್ತಿಲ್ಲ, ಬಟ್ ಈಗ ಇದರಲ್ಲಿ ನೋಡ್ತಾ ಇದೀವಿ ನಾವು, ಕಾನೂನು ಸುವ್ಯವಸ್ಥೆ ಎಲ್ರಿಗೂ ಕೂಡ ಒಂದೇ. ನ್ಯಾಯವನ್ನ ಒದಗಿಸಿಕೊಡುವಂತಹ ಕೆಲಸ ಕಾನೂನು ಮಾಡ್ತಾ ಇದೆ. ಆಮೇಲೆ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ನನಗೆ ವಾರ್ಡ್ನಲ್ಲಿ. ನಾನು ಪೌರ ಕಾರ್ಮಿಕರ ಜೊತೆಲಿ ಎಲ್ಲ ದಲಿತರು, ಅವ್ರ ಜೊತೆಯಲ್ಲಿ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಬಂತೀನಿ, 5:15ಗೆಲ್ಲ ವಾರ್ಡಿಗೆ ಬಂದ್ಬಿಡ್ತೀನಿ. ವಾರ್ಡಿಗೆ ಬಂದಾಗ ಅವ್ರ ಜೊತೆ ಕಾಫಿ ಟೀ ತಿಂಡಿ ತಿನ್ನೋವಂಥ ಕೆಲಸ ಎಲ್ಲ ಮಾಡ್ತೀನಿ. ಯಾಕೆ ಅವ್ರ ಜೊತೆ ನೀನು ತಿಂಡಿ ತಿಂತಿ, ಆ ದಲಿತರ ಜೊತೆಲಿ ತಿಂದು ತಟ್ಟೆಗೆ ಎತ್ತು ಬಿಡ್ತಾರೆ. ಇಂಥ ಕೆಲಸ ಎಲ್ಲ ಮಾಡಿ ಅವ್ರನ್ನೆಲ್ಲ ತೆಗೆದಾಗ ನನ್ನ ಹತ್ರ ಸೂಪರ್ವೈಸರ್ 4 ಜನ ಇದ್ದಾರೆ, ಅವರೆಲ್ಲ ದಲಿತರಿದ್ದಾರೆ, ಅವ್ರನ್ನೆಲ್ಲ ತೆಗೆದಾಕಿ ಅಂತ ನನಗೆ ಧಮಕಿ ಹಾಕಿದ್ದಾರೆ. ಆಮೇಲೆ ನನ್ನ ಹೆಂಡ್ತಿ ಮಕ್ಕಳನ್ನೆಲ್ಲ ಕೇಳಿದ್ದಾರೆ. ಆಮೇಲೆ ಅವ್ರಿಗೂ 2 ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳೇ ಇರೋದು, ಗಂಡು ಮಕ್ಕಳಿಲ್ಲ. ತುಂಬ ನೋವಾಗುತ್ತೆ ನನಗೆ ಹೇಳ್ಕೊಳ್ಳೋಕ್ಕೆ ಕೆಲವೊಂದು ವಿಚಾರನ. ಆದ್ರೂ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಬೇಡ, ನನ್ನ ಹೆಂಡ್ತಿ ಮಕ್ಕಳು ಬೀದಿ ಬಂದುಬಿಡ್ತಾರೆ, ಇಂಥ ರಾಕ್ಷಸರನ್ನ ಸಮಾಜಕ್ಕೆ ಇವ್ರ ಮುಖವಾಡ ಬಯಲು ಮಾಡಬೇಕು ಅಂದ್ಬಿಟ್ಟು ಇವತ್ತು ನನಗೆ ತುಂಬ ನೋವಾಗಿ ಇವತ್ತೂ ನಾನು ಬರ್ತಾ ಇರಲಿಲ್ಲ. ಮೊನ್ನೆ ನೈಟ್ 9ನೇ ತಾರೀಕು 9:10 ವಸಂತ್ ಕುಮಾರ್ ಅಂತ ಅವರ ಆಪ್ತ ವಾರ್ಡ್ನಲ್ಲಿ ನನಗೆ ಅನಿರ್ದಿಷ್ಟವಾಗಿ ಸಿಕ್ಕಿ, ರೇಣುಕಾ ಸ್ವಾಮಿಗೆ ಆಗಂಥ ಗತಿ ನಿನಗೆ ಆಗಬೇಕಾ ಮಗನೇ, ನಮ್ಮ ಯಜಮಾನ MLA ಏನು ಹೇಳಿದಾರೋ ಅದನ್ನ ಯಾರಿಗೂ ಗೊತ್ತಾಗದಂಗೆ ದುಡ್ಡು ಕೊಟ್ಟರೆ ಸರಿ, ಏನೋ ಲೋಕಾಯುಕ್ತಿಗೆ ಅಲ್ಲಿ ಇಲ್ಲಿ ಹೋಗಿದೆಯಂತೆ, ಎಲ್ಲೂ ದೂರುಗಿರು ಕೊಡ್ದಂಗೆ ನೀನು ಕೊಟ್ಬಿಟ್ಟು ಸರಿ ಮಾಡ್ಕೊಂಡ್ರೆ ನಿನ್ನ ಉಳಿಸ್ತೀವಿ, ಇಲ್ಲ ಅಂದರೆ ನಿನಗೆ ಅದೇ ಗತಿ ಬರುತ್ತೆ. ರೇಣುಕಾ ಸ್ವಾಮಿ ಹೊಡೆದಾಕಿದ್ದು ಯಾರು ಗೊತ್ತಾ, ನಮ್ಮ MLA ಸಾಹೇಬ್ರು ತಂಗಿ ಮಗ ಅಂತ. ನನಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತ, ಅವ್ರ ತಂಗಿ ಮಗ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ. ಹಂಗಾಗಿ ನಾನು ಭಾಳ ನೊಂದ್ಬಿಟ್ಟು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವತ್ತು ದೂರು ಕೊಡ್ತಾ ಇದ್ದೀನಿ. ಎಷ್ಟೇ ತಾರೀಕು ಹೋಗಿದ್ರಿ, ಯಾವತ್ತು ಇದಾಗಿದ್ದು ಸರ್? ಇದು 2021ರಿಂದ ನಡೀತಾ ಇದೆ, ಇವತ್ತು ಕತೆ ಅಲ್ಲ. ದಿನ ಕರೆಯೋದು ಅವ್ರ PAಗಳಿಂದ. ನೋಡಿ, ಅವ್ರ PAಗಳು ತೋರಿಸ್ತೀನಿ. ಆಡಿಯೋ 2023 9ನೇ ಫಸ್ಟ್ ಬೇಜಾನ್ ಹೋಗಿದ್ದೀನಿ. ನಮಗೆಲ್ಲ ಇವೆಲ್ಲ ಐಡಿಯಾ ಇಲ್ಲ, ಇದರೆಲ್ಲ ಧಮಕಿ ಆಗ್ತಾ ಇದ್ರಲ್ಲ ಈ ವಿಚಾರಕ್ಕೇನೆ ಧಮಕಿ ಆಗ್ತಾ. ದುಡ್ಡು ಕೊಡಲಿಲ್ಲ ನಾನು. 20 ಲಕ್ಷ ಕೇಳಿದ್ರು ಒಂದಿನ ಕರೆದಿ, 20 ಲಕ್ಷ ಕೊಡು, ಒಂದು 10 ಆಟ ನಿನಗೆ ಕೊಡ್ತೀವಿ. ನಾನೇನೋ ಆಟ ಕೊಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟೆ. ಆಮೇಲೆ ಅಲ್ಲಿ ಇಲ್ಲಿ ಸಾಲ ಮಾಡಿ ತಗೊಂಡೋಗಿ ಕೊಟ್ಟಾದ್ಮೇಲೆ 4 ದಿನ ಬಿಟ್ಕೊಂಡು ಕೇಳಿಕಿ ಎಲ್ಲಪ್ಪ ಅಂತ ಆಟ ಎಲ್ಲಿ ಅಂತ ಕೇಳಿ 10 ಆಟ ಶಿಫಾರಸ್ ಲೆಟ್ರು BBMP ಮುಖ್ಯ ಆಯುಕ್ತರಿಗೆ ಬರೆದಿರೋದನ್ನ ತೋರಿಸ್ಬಿಟ್ಟು, ಹೋಗಿ ನಿನ್ಗೆ 10 ಆಟ ಅಪ್ರೂವಲ್ ಮಾಡಿಸಿದ್ದೀನಿ, ಹೋಗದೆ ಅಂದ್ಬಿಟ್ಟು ಬೋಳಿ ಮಗನೇ ಅಂತವನು ಅಂದ್ಬಿಟ್ಟು ಬೈದ್ಬಿಟ್ಟು ಕಳಿಸ್ಬಿಟ್ಟು. ಆಮೇಲೆ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ನನಗೆ. ಶಾಸಕ ಮುನಿರತ್ನ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ರಿಲೀಸ್ ಮಾಡಿರುವಂತಹ ಗುತ್ತಿಗೆದಾರ ಚೆಲುವರಾಜ್ ಅವರ
ಮಾತನ್ನ. ಮುನಿರತ್ನ ಅವರಿಂದ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡುವ ಜೀವ ಬೆದರಿಕೆ ಹಾಗೆ ಕಿರುಕುಳದೆ ಅಂತ ಪ್ರೆಸ್ ಕ್ಲಬ್ನಲ್ಲಿ ಕರೆದಿದ್ದಂತಹ ಪತ್ರಿಕಾಗೋಷ್ಠಿಯಲ್ಲಿ ಆರೋಪವನ್ನು ಮಾಡಲಾಗಿದೆ. ಈ ಕುರಿತು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರಿಗೂ ಕೂಡ ಲಿಖಿತ ದೂರನ್ನ ಸಲ್ಲಿಸಿದ್ದಾರೆ. ಮುನಿರತ್ನ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಕೋರಿದ್ದಾರೆ. ಒಟ್ಟಾರೆಯಾಗಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಲಕ್ಷ್ಮೀದೇವಿ ನಗರ ವಾರ್ಡ್ನ ಡಿ ದೇವರಾಜು ಅರಸು ಟ್ರಕ್ ಟರ್ಮಿನಲ್ ಪ್ರದೇಶದ ಘನತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಗುತ್ತಿಗೆ ಪಡೆದು ಕೆಲಸವನ್ನ ಮಾಡ್ತಾ ಇದೆ. ಶಾಸಕ ಮುನಿರತ್ನ ಅವರು 36 ಲಕ್ಷ ರೂಪಾಯಿ ನೀಡುವಂತೆ ಬೇಡಿಕೆಯನ್ನ ಇಟ್ಟು ನಿರಂತರವಾಗಿ ಕಿರುಕುಳವನ್ನ ನೀಡಿದ್ದಾರೆ ಅಂತ ಚಲುವರಾಜು ಅವರು ಆರೋಪವನ್ನು ಮಾಡಿದ್ದಾರೆ. ಹಣ ಕೊಡೋದಕ್ಕೆ ನಿರಾಕರಿಸಿದ್ದಕ್ಕೆ ಬೆಂಬಲಿಗರು ಆಪ್ತ ಸಹಾಯಕರ ಮೂಲಕ ನನ್ನ ಕಚೇರಿಗೆ ಕರೆಸಿಕೊಂಡು ಶಾಸಕ ಮುನಿರತ್ನ ಅಸಹ್ಯ ಪದಗಳಿಂದ ನಿಂದಿಸಿದ್ದಾರೆ. ಹಲವು ಬಾರಿ ಹಲ್ಲೆ ಕೂಡ ನಡೆಸಿದ್ದಾರೆ ಅಂತ ಚಲುವರಾಜು ಆರೋಪವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಣ ಕೊಡೋದಕ್ಕೆ ನಿರಾಕರಿಸಿದ ಕಾರಣಕ್ಕೆ ಪಾಲಿಕೆ ಮುಖ್ಯ ಆಯುಕ್ತರಿಗೆ ಪತ್ರ ಕೂಡ ಬರೆದಿದ್ದ ಮುನಿರತ್ನ ಕಸದ ಗುತ್ತಿಗೆ ಟೆಂಡರ್ ರದ್ದುಪಡಿಸಿದ್ದಾರೆ ಅಂತಲೂ ಕೂಡ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಶಾಸಕ ಮುನಿರತ್ನ ಆಪ್ತ ಸಹಾಯಕ ವಸಂತ್ ಕುಮಾರ್ ಹಾಗೂ ಇತರರು ರೇಣುಕಾಸ್ವಾಮಿಯನ್ನ ಕೊಂದ ರೀತಿಯಲ್ಲೇ ನಿನ್ನನ್ನು ಕೂಡ ಕೊಲೆ ಮಾಡಲಾಗುತ್ತೆ ಅಂತ ಬೆದರಿಸ್ತಾ ಇದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಜೀವ ಬೆದರಿಕೆ ಆರೋಪದ ಅನ್ವಯ ಕೇಸ್ ಕೂಡ ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮುನಿರತ್ನ ವಿರುದ್ಧ ಈಗಾಗಲೇ 2 ಎಫ್ಐಆರ್ ದಾಖಲಾಗಿದೆ. ಜೀವ ಬೆದರಿಕೆ ಪ್ರಕರಣದಲ್ಲಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ ಅಕ್ಯೂಸ್ಡ್ ನಂಬರ್ 1 ಮಾಜಿ ಸಚಿವ ಮುನಿರತ್ನ, ಅಕ್ಯೂಸ್ಡ್ ನಂಬರ್ 2 ಆಪ್ತ ಸಹಾಯಕ ವಿಜಿ ಕುಮಾರ್, ಇನ್ನ ಅಕ್ಯೂಸ್ಡ್ ನಂಬರ್ 3 ಸೆಕ್ಯೂರಿಟಿ ಅಭಿಷೇಕ್, ಇನ್ನುಳಿದಂತೆ ಅಕ್ಯೂಸ್ಡ್ ನಂಬರ್ 4 ವಸಂತ್ ಕುಮಾರ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ಶಾಸಕ ಮುನಿರತ್ನ ಗುತ್ತಿಗೆದಾರನ ಆಡಿಯೋದಲ್ಲಿ ನಿಜಕ್ಕೂ ಕೂಡ ಆ ಪದ ಬೆಳಕೆ ಜಾತಿ ನಿಂದನೆ ಎಲ್ಲರನ್ನೂ ಕೂಡ ಒಂದು ಕ್ಷಣ ರಕ್ತ ಕುದಿಯುವಂತೆ ಮಾಡುತ್ತೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ 2 ಎಫ್ಐಆರ್ ಕೂಡ ದಾಖಲಾಗಿದೆ. ಒಂದು ಕಡೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಶಾಸಕ ಮುನಿರತ್ನ ನಾಪತ್ತೆ ಆಗೋಗ್ಬಿಟ್ಟಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿದ್ರೂ ಕೂಡ ಮುನಿರತ್ನ ಅವರನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. 1 or 2 days ಅಲ್ಲಿ ಎಲ್ಲೇ ಇದ್ರೂ ಕೂಡ ಮುನಿರತ್ನ ಅವರನ್ನ ಕರೆತರಲಾಗುತ್ತೆ, ಅದು ಬೇರೆ ವಿಷಯ. ಬಟ್ ಇಲ್ಲಿ ಒಂದು ಕಡೆ ಬಿಜೆಪಿಗೆ ತೊಳಲಾಟ ಆರಂಭ ಆಗೋಯ್ತು. ಏನೋ ಮೂಡ ಹಗರಣ, ವಾಲ್ಮೀಕಿ ನಿಗಮ ಹಗರಣದ ವಿರುದ್ಧ ಹರಿಹಾಯ್ತಾ ಇದ್ರು. ಈಗ ನೋಡಿದ್ರೆ ಆ ಹಗರಣಗಳೆಲ್ಲವೂ ಧೂಳೀಪಟ ಆಗೋ ಒಂದು ಸಂದರ್ಭ ಬಂದ್ಬಿಡ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಬಿಜೆಪಿ ನಾಯಕ ಮುನಿರತ್ನ ಮಾತಾಡಿರೋದು ಹಾಗಿದೆ. ಜಾತಿ ನಿಂದನೆ, ಕೊಲೆ ಬೆದರಿಕೆ 2021ರಿಂದಲೂ ಕೂಡ ನಿರಂತರವಾಗಿ ಇವರಿಗೆ ಬೆದರಿಕೆಯನ್ನ ಹಾಕಲಾಗ್ತಾ ಇತ್ತು. ಒಂದು 4-5 ಬಾರಿ ಆತನಿಗೆ ಥಳಿಸಿದ್ದಾರಂತೆ. ಪಾಪ ಏನ್ ಮಾಡಕ್ಕಾಗುತ್ತೆ, ಬಡವನ ಸಿಟ್ಟು ದವಡೆಗೆ ಮೂಲ ಅನ್ನೋ ರೀತಿ ಹೊಡಿತಾರೆ, ಬಡಿತಾರೆ, ಬಿಡಪ್ಪ ಹೆಂಗೋ ಸಹಿಸ್ಕೊಂಡು ಹೋಗೋಣ, ದುಡ್ಡಿಲ್ಲ ಎಲ್ಲಿಂದ ತರೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಸಾಲ ಸೂಲ ಮಾಡಿ 20 ಲಕ್ಷ ಕೊಟ್ಟಿರ್ತಾರೆ. ಇನ್ನು 36 ಲಕ್ಷ ಕೊಡ್ಬೇಕು, ನೀನು ಕೊಟ್ರೇನೆ ಕೆಲಸ ಆಗೋದು, ಇಲ್ಲಾಂದ್ರೆ ಆಗೋದಿಲ್ಲ. ಯಾಕೆ ದುಡ್ಡು ಕೊಡ್ತಾ ಇಲ್ಲ ನೀನು, ದುಡ್ಡು ಕೊಡೋದು ಯಾಕೆ ಲೇಟ್ ಆಗ್ತಾ ಇದೆ, ಬೇರೆಯವ್ರಿಗಾದ್ರೆ ದುಡ್ಡು ಕೊಡ್ತೀಯಾ, ನಮಗೆ ಕೊಡೋಕೆ ಯಾಕೆ ಹಿಂಗಾಡ್ತಾ ಇದೆಯಾ, ನಿಮ್ಮ ಅಮ್ಮನ ಕಳಿಸು ಮಂಚಕ್ಕೆ ಅಂತ ಆ ಆಡಿಯೋದಲ್ಲಿ ಮುನಿರತ್ನ ಅವರು ಮಾತಾಡಿದ್ದಾರೆ. ಒಂದು ಕಡೆ ವಿಪಕ್ಷಗಳಿಗೆ ತೊಳಲಾಟ, ಆಡಳಿತ ಪಕ್ಷಕ್ಕೆ ಇದು ಬಹಳ ಅಂದ್ರೆ ಬಹಳ ದೊಡ್ಡ ಮಟ್ಟದ ಅಸ್ತ್ರ ಅಂತಾನೆ ಹೇಳ್ಬಹುದು. ಈಗಾಗಲೇ ಕನ್ಫರ್ಮ್ ಆಗೋಯ್ತು, ಮುನಿರತ್ನ ಅವರೇ ಆ ಆಡಿಯೋದಲ್ಲಿ ಮಾತಾಡಿರೋದು ದಲಿತರ ವಿರುದ್ಧ ನಾಲ್ಗೆ ಹರಿಬಿಟ್ಟಿರೋದು ಅಂತ. ತಪ್ಪು ಮಾಡಿಲ್ಲ ಅಂದ್ರೆ ಬಂದು ಧೈರ್ಯವಾಗಿ ಉತ್ತರ ಕೊಡ್ತಾ ಇದ್ರು. ಈ ರೀತಿ ಮರೆಮಾಚಿಕೊಳ್ತಾ ಇರಲಿಲ್ಲ. ನೋಡ್ಬೇಕಾಗುತ್ತೆ ಈ ಪ್ರಕರಣದ ತನಿಖೆ ಎಲ್ಲಿಗೆ ಬಂದು ಮುಟ್ಟುತ್ತೆ ಏನು ಅಂತ. ಒಟ್ಟಾರೆಯಾಗಿ ಈಗಾಗಲೇ ಹೇಳ್ದಾಗೆ ಮುನಿರತ್ನ ಅವರು ಆ ಆಡಿಯೋದಲ್ಲಿ ಏನು ಮಾತಾಡಿದ್ರು ಅಂತ ಒಮ್ಮೆ ಗಮನಿಸೋದಾದ್ರೆ, ಸಮುದಾಯದ ಜಾತಿ ನಿಂದನೆ ನಡೆದಿದೆ,
ಅಶ್ಲೀಲ ಪದಗಳನ್ನು ಬಳಸಲಾಗಿದೆ. ಚಲುವರಾಜು ಅವರ ಕುಟುಂಬದ ಹೆಣ್ಣು ಮಕ್ಕಳ ಕುರಿತಾಗಿಯೂ ಕೂಡ ಬೈಗುಳದ ಮಾತುಗಳನ್ನು ಆಡಲಾಗಿದೆ. ಆ ಸಮುದಾಯಕ್ಕೆ ಸೇರಿದವನ ಜೊತೆ ಯಾಕೆ ಹೋಗ್ತಾ ಇದ್ದೀಯಾ ಅಂತ ನಿಂದನೆಯನ್ನ ಮಾಡಿದ್ದಾರೆ. ಹಣ ತಗೊಂಡು ಬರೋದಾದ್ರೆ ಬಾ, ನಾನು 5 ವರ್ಷ ಶಾಸಕನಾಗಿರ್ತೀನಿ, ಅಲ್ಲಿವರೆಗೂ ನನ್ನನ್ನು ಏನೂ ಮಾಡೋದಕ್ಕೆ ಆಗೋದಿಲ್ಲ, ಬೇರೆ ಎಲ್ಲಾದರೂ ನಿನ್ನನ್ನು ಸಿಕ್ಕಾಕಿಸ್ಬಿಡ್ತೀನಿ ಅನ್ನುವಂಥ ಮಾತುಗಳನ್ನು ಕೂಡ ಆ ಆಡಿಯೋದಲ್ಲಿ ಮುನಿರತ್ನ ಅವರು ಮಾತಾಡಿರುವಂಥದ್ದು. ಅಧಿಕಾರ, ಹಣ ಎಲ್ಲವನ್ನು ಮಾತಾಡಿಸುತ್ತೆ ಬಟ್ ಅದಕ್ಕೆ ಒಂದಲ್ಲ ಒಂದು ದಿನ ದಂಡ ಕೂಡ ತೆರಬೇಕಾಗುತ್ತೆ. ನೋಡಿ.